ವೀಕ್ಷಕರೇ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇದೀಗ ಹೈಕಮಾಂಡಿಂದ ಭಾರಿ ಒಂದು ಐಡ್ರಾಮಾ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥ ವಿಚಾರ. ಸದ್ಯ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಆದರೆ ವಿಜಯೇಂದ್ರಗೆ ಶಾಕ್ ಅಂತಲೇ ಹೇಳ್ಬೋದು. BJPಯ ವಿಚಾರವಾಗಿ ಮಾತನಾಡ್ತಾ ಇದ್ದೀನಿ ವೀಕ್ಷಕರೇ. ಇವತ್ತು ಅಡ್ಡ ಮತದಾನದ ಫಲಿತಾಂಶ ಎಲ್ಲರೂ ಕೂಡ ನೋಡಿರ್ತೀರಿ. ಆದರೆ ಎಷ್ಟು ಹೊಡೆತ ಬಿದ್ದಿದೆ ಈ ಒಂದು BJPಯ ಅಡ್ಡ ಮತದಾನದಿಂದ ಅನ್ನೋದನ್ನು ನಾವು ಪ್ರತಿನಿತ್ಯ ನೋಡ್ತಾ ಇರ್ತೀವಿ. ಸದ್ಯ ಇದಕ್ಕೆ ಹೈಕಮಾಂಡ್ ಭಾರಿ ಅಂದರೆ ಬಹಳ ದೊಡ್ಡ ಮಟ್ಟದ ಎಫೆಕ್ಟನ್ನು ಕೊಟ್ಟಿದೆ. ವಿಜಯೇಂದ್ರ ಕ್ಲಾಸ್ ತೆಗೆದುಕೊಂಡಿರುವಂಥದ್ದು ಅಮಿತ್ ಶಾ ಅವರು. ಸದ್ಯ ಏನು ಆಯಿತು, ಏನು ಚರ್ಚೆಗಳು ಆದವು, ದೆಹಲಿಗೆ ಹೋಗ್ತಾರಾ, ಮನವೊಲಿಸ್ತಾರಾ, ಏನು ನಡೀತಾ ಇದೆ ದಿನನಿತ್ಯದ ಬೆಳವಣಿಗೆ ಅನ್ನೋದನ್ನು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸದ್ಯ ನೀವು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ವೀಕ್ಷಕರೇ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರವನ್ನು ಪಡೆದುಕೊಂಡಿದೆ. ಇದರ ಬೆನ್ನಲ್ಲೇ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಹೀನಾಯ ಸೋಲನ್ನು ಅನುಭವಿಸಿದೆ BJP ಮತ್ತು ಮೈತ್ರಿ ಸರ್ಕಾರ. ಮೈತ್ರಿ ಸರ್ಕಾರ ಇದ್ರೂ ಕೂಡ ಈ ರೀತಿಯ ದೊಡ್ಡ ಹೀನಾಯ ಸೋಲು ಅಂದರೆ ಹೈಕಮಾಂಡ್ ಏನು ಪ್ರಶ್ನೆ ಮಾಡ್ತಾ ಇದೆ, ವಿಜಯೇಂದ್ರಗೆ ಏನು ಕ್ಲಾಸ್ ತೆಗೆದುಕೊಳ್ತು. ರಾಜ್ಯದಲ್ಲಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ BJPಯ ಅಡ್ಡ ಮತದಾನ ಹೆಚ್ಚಾದ ಕಾರಣ BJPಯಲ್ಲಿ ಇದ್ದಂತಹ ಶಾಸಕರಿಗೆ ತೀವ್ರ ತರಾಟೆಯನ್ನು ತೆಗೆದುಕೊಂಡಿದೆ. ಅದರಲ್ಲೇ ವಿಜಯೇಂದ್ರಗೆ ಅಧಿಕಾರ ಕೊಟ್ಟಂಥ ಒಂದು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಂತಹ ವಿಜಯೇಂದ್ರಗೆ ನೀವು ನಿಭಾಯಿಸಿಲ್ಲ ಸರಿಯಾಗಿ. ಅಧ್ಯಕ್ಷ ಸ್ಥಾನದಿಂದ ನೀವು ಹೇಳಿಬೇಕು, BJPಯ ಒಂದು ಕಾರ್ಯಕರ್ತರಾಗಿ BJPಯಲ್ಲಿ ಉತ್ತಮ ಕೆಲಸ ಮಾಡಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಅಂತ ಹೈಕಮಾಂಡ್ ಭಾಳ ತರಾಟೆಯನ್ನು ತೆಗೆದುಕೊಂಡಿದೆ. ಅಡ್ಡ ಮತದಾನ ಮಾಡಿದವರ ಮೇಲೆ ತೀವ್ರವಾಗಿ ಒಂದು ಕ್ರಮವನ್ನು ತೆಗೆದುಕೊಳ್ಳಬೇಕು. ಕೂಡಲೇ ಅದು ಆದೇಶ ಮಾಡಿ ಎಚ್ಚರಿಕೆಯನ್ನು ಕೊಡಿ, ಅವರಿಗೆ ತಕ್ಕ ಪಾಠವನ್ನು ಕಲಿಬೇಕು. ಮುಂದಿನ ದಿನಗಳಲ್ಲಿ ಇಂಥ ಒಂದು ದ್ರೋಹ ಮಗಿವ ಕೆಲಸವನ್ನು ಮಾಡಬಾರ್ದು ಅಂತ ಹೇಳಿ ಹೈಕಮಾಂಡ್ ದೊಡ್ಡ ಮಟ್ಟದ ಒಂದು ಶಾಕನ್ನು ಕೊಟ್ಟಿದೆ. ಆದರೆ ವಿಜಯೇಂದ್ರಗೆ ಇವತ್ತು ದೊಡ್ಡ ಶಾಕ್ ಅಂದರೆ, ನೀವು ಈ ಕೂಡಲೇ ಅಂಥ ಅಡ್ಡ ಮತದಾನದ ಶಾಸಕರನ್ನು ಹಿಡಿದು ಪತ್ತೆ ಹಚ್ಚಬೇಕು. ಇಲ್ಲ ಅಂದರೆ ನಿಮ್ಮ ಒಂದು ಅಧ್ಯಕ್ಷ ಸ್ಥಾನವನ್ನು ನೀವು ಕಳ್ಕೊಳ್ತೀರಿ, ನಿಮಗೆ ಯಾವುದೇ ಒಂದು ಟಿಕೆಟ್ ಸಿಗುವುದಿಲ್ಲ ಅಂತೇಳಿ ಹೈಕಮಾಂಡ್ ದೊಡ್ಡ ಕ್ಲಾಸನ್ನು ತೆಗೆದುಕೊಂಡಿದೆ. ಏನೋ BJP ಸರ್ಕಾರಕ್ಕೆ ದೊಡ್ಡ ಸೋಲು, ದೊಡ್ಡ ಹೀನಾಯ ಒಂದು ಆಘಾತ ಅಂತಲೇ ಹೇಳಬಹುದು. ಶಾಸಕರು ಈ ರೀತಿಯಾಗಿ ಮಾಡಿದರೆ ನಿಜಕ್ಕೂ ಏನು ಅರ್ಥ ಅದು? ಅವರು ಹಣಕ್ಕಾಗಿ ಬೇಡಿಕೆ ಇಟ್ಟರು ಮಾಡಿಕೊಂಡ್ರು, ಎಲ್ಲವನ್ನು ನಡೆಸ್ಕೊಂಡ್ರು ಅನ್ನೋದಾದರೆ ಏನು ಅರ್ಥ ಇದು? ವಿಧಾನ ಪರಿಷತ್ತಿನ ಒಂದು ಪಕ್ಷದ ಕಾರ್ಯಕರ್ತರನ್ನ ಬೆಂಬಲಿಸಲಿಲ್ಲ ಅಂದರೆ ಇದರ ಬೆಳವಣಿಗೆ ಏನು? ವೀಕ್ಷಕರಿಗೆ ಏನಂದರೆ, ಕೆಲವೊಂದಿಷ್ಟು ಉಚ್ಚಾಟಿತ ಒಂದು ಪಕ್ಷದ ಶಾಸಕರು ಕೂಡ ಇದ್ದಾರೆ. ಅವರನ್ನು ಮನವೊಲಿಸಿ ಮತ ಹಾಕುವ ಭರವಸೆಯನ್ನು ಇವರು ಮಾಡಬೇಕಿತ್ತು. ಯಾರು ಅಧ್ಯಕ್ಷ ಆದವರು ವಿಜಯೇಂದ್ರ ಅವರು ಮತ್ತು ಅಶೋಕ್ ಅವರು. ಆದರೆ ಇವರು ಮಾಡಿಲ್ಲ. ಇದು ದೊಡ್ಡ ಹೊಡೆತ. ಹಾಗಾಗಿ ಅಮಿತ್ ಶಾ ಮೋದಿಜಿಯವರು ತಕ್ಕ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ ವಿಜಯೇಂದ್ರ ಮತ್ತು ಅಶೋಕ್ ಅವರಿಗೆ. ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತಹ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಂಥ ವಿಜಯೇಂದ್ರ ಮತ್ತು ಅಶೋಕ್ ಅವರು ಯಾವ ಒಂದು ನಯ ಪೈಸೆ ಕೆಲಸ ಮಾಡಿಲ್ಲ. ನೀವು ಪಕ್ಷದಲ್ಲಿ ಈ ರೀತಿಯಾಗಿ ಇದ್ದರೂ ಕೂಡ ನಿಮ್ಮ ಯೋಗ್ಯತೆ ಏನು? ಕರ್ನಾಟಕ ರಾಜ್ಯದ ಸರ್ಕಾರ BJPಯನ್ನು ಯಾವ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ದೀರಿ ನೀವು? ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಬರ್ತಾ ಈ ರೀತಿಯಾಗಿ ಮಾಡ್ತಾ ಹೋದರೆ ನಿಮ್ಮ ಜವಾಬ್ದಾರಿಯನ್ನು ನೀವು ಮಾಡಬೇಕಿತ್ತು. ಶಾಸಕರನ್ನು ನೀವು ಕರ್ಕೊಂಡೋಗಿ ಮಾತುಕತೆ ಮಾಡಿ, ನೀವು ಒತ್ತಡವನ್ನು ಹಾಕಿ ಶಾಸಕರು ಎಲ್ಲರೂ ಕೂಡ ತೀರ್ಮಾನವನ್ನು ತೆಗೆದುಕೊಂಡು ಒಮ್ಮತವಾಗಿ ಮತ ಹಾಕಿಸಬೇಕಿತ್ತು. ಉಚ್ಚಾಟಿತರನ್ನು ಕೂಡ ಕರೆ ಮಾಡಿ ಮಾತನಾಡಿಸಬೇಕಿತ್ತು ಅಂತ ವಿಜಯೇಂದ್ರಗೆ ಅಶೋಕ್ ಅವರಿಗೆ ಕ್ಲಾಸ್ ತೆಗೆದುಕೊಂಡಿದೆ. ಏನೋ ಅಡ್ಡ ಮತದಾನ ಹಾಕಿದವರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಮಂಜುನಾಥ ಧರ್ಮಸ್ಥಳಕ್ಕೆ ಹೋಗಬೇಕು, ಅಲ್ಲಿ ಪ್ರಮಾಣ ವಚನವನ್ನು ಮಾಡಬೇಕು ಅಂತೇಳಿ ಮಾತುಕತೆ ಚರ್ಚೆ ಆಗಿತ್ತು. ಅಲ್ಲಿ ಕೂಡ ಕ್ಯಾನ್ಸಲ್ ಆಗಿದೆ. ಆದರೆ ಅವರ ನಡವಳಿಕೆ ಏನು? ಆದರೆ ಅಶೋಕ್ ಅವರು ಹೇಳ್ತಾರೆ, ಕಾಂಗ್ರೆಸ್ನ ಪ್ರಭಾವಿಗಳು ಎಲ್ಲರೂ ಈ ರೀತಿಯಾಗಿ ಮಾಡಿದ್ದಾರೆ, ದುಡ್ಡು ಕೊಟ್ಟು ಕರೆಸ್ಕೊಂಡಿದ್ದಾರೆ. ಆದರೆ ಸ್ವಪಕ್ಷದ ಕಾರ್ಯಕರ್ತರು ಶಾಸಕರನ್ನು ಯಾವ ರೀತಿ ಇಡ್ಕಬೇಕು ಅನ್ನೋದು ಅಧ್ಯಕ್ಷರಿಗೆ ಗೊತ್ತಿರಲಿಲ್ವೇ? ಆದರೆ ಮಾಡಿದ್ದು ತಪ್ಪು ಅಶೋಕ್ ಅವರು, ವಿಜಯೇಂದ್ರ ಅವರು ಅಂತ ಹೇಳಿದರೆ ಜನ ಎಲ್ಲರೂ ಕೂಡ ಪ್ರಶ್ನೆ ಆಗ್ತಾ ಇದ್ದಾರೆ.
ಅಧ್ಯಕ್ಷರಾಗಿದ್ದವರು ಮಾಡಬೇಕಾದಂತಹ ಕರ್ತವ್ಯ. ಆದರೆ ಶಾಸಕರು ಈ ರೀತಿಯಾಗಿ ಮಾಡಬಾರ್ದಿತ್ತು. ಸ್ವಪಕ್ಷದಲ್ಲೇ ಇದ್ದು ಪಕ್ಷದಿಂದಲೇ ಬೆಳೆದು ಪಕ್ಷದಲ್ಲೇ ಅನ್ನವನ್ನು ತಿಂದು ಬೇರೆ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾರೆ ಅಂದರೆ ಪಕ್ಷಕ್ಕೆ ದ್ರೋಹ ಬಗೆಯುವ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಸದ್ಯಕ್ಕೆ ಇವನ್ನೆಲ್ಲರೂ ಕೂಡ ಪಕ್ಷದಿಂದ ಹೊರಹಾಕುವ ಸಾಧ್ಯತೆ ಕೂಡ ಇದೆ. ಅಡ್ಡ ಮತದಾನ ಹಾಕಿದವರ ಮೇಲೆ ಕೆಲವೊಂದಿಷ್ಟು ಕಾಂಗ್ರೆಸ್ಸಿಗರು ಪಕ್ಷದ ಪ್ರಾಮಾಣಿಕರ ಮೇಲೆ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಅವರೇ ಅಡ್ಡ ಮತದಾನ ಆಗಿದ್ದಾರೆ ಅಂತೇಳಿ ಹೆಸರನ್ನು ಬದಲಿಸಿಕೊಂಡು ಅವರಿಗೆ ಪ್ರಚಾರವನ್ನು ಗಿಟ್ಟಿಸ್ಕೊಳ್ತಾ ಇದ್ದಾರೆ ಅಂತ ಅಶೋಕ್ ಅವರು ಕೂಡ ಹೇಳಿದ್ದಾರೆ. ಸದ್ಯಕ್ಕೆ ವಿಜಯೇಂದ್ರ ಮತ್ತು ಅಶೋಕ್ ಅವರಿಗೆ ಹೈಕಮಾಂಡ್ ದೊಡ್ಡ ಕ್ಲಾಸನ್ನು ತೆಗೆದುಕೊಂಡಿದೆ. ಈ ಒಂದು ಕ್ಲಾಸ್ ಬಿಸಿ ದೊಡ್ಡ ಎಫೆಕ್ಟ್ ಆಗುವ ಸಾಧ್ಯತೆ ಇದೆ. ಶಾಸಕರನ್ನು ಪತ್ತೆ ಹಚ್ಚುವ ಮತ್ತೊಂದು ಒಂದು ಹೈಟೆಕ್ ಪ್ಲಾನನ್ನು ಮಾಡಿದ್ದಾರೆ ವಿಜಯೇಂದ್ರ ಮತ್ತು ಅಶೋಕ್ ಮತ್ತು ಸಿ ಟಿ ರವಿ ಅವರು. ಏನು ಆಗುತ್ತೆ, ತಗ್ಲಾಕೊಳ್ತಾರ ಅಡ್ಡ ಮತದಾನದ ಶಾಸಕರು, ಅಡ್ಡ ಮತದಾನ ಮಾಡಿದಂಥ ಶಾಸಕರು ಪತ್ತೆ ಹಚ್ಚಲಿಕ್ಕೆ ಮಾಸ್ಟರ್ ಪ್ಲಾನ್ ರೆಡಿ ಆಗಿದೆ. ಇದೀಗ ವಿಜಯೇಂದ್ರ ಅವರು ಹೈಕಮಾಂಡ್ ಕ್ಲಾಸ್ ತೆಗೆದುಕೊಂಡ ಮೇಲೆ ಎಚ್ಚೆತ್ತುಕೊಂಡಿದ್ದಾರೆ. ಸೊ ಈಗ ಒಂದು ಕಾರಣದಿಂದ ಮತ್ತೊಮ್ಮೆ ಬೇರೆ ಹಂತವನ್ನು ರಾಜಕೀಯದಲ್ಲಿ ನಾವು ನೋಡ್ಬೋದು. ಬಿ ಜೆ ಪಿಯ ಎರಡನೆಯ ಒಂದು ಅವತಾರ ಅಂತಲೇ ಹೇಳಬಹುದು. ಬಿ ಜೆ ಪಿಯಲ್ಲಿ ಶಾಸಕರಿಗೆ ಈ ರೀತಿಯ ಒಂದು ಹೊಡೆತ ಬಿದ್ದಿರುವಂಥದ್ದು, ಸೊ ಹೀನಾಯವಾಗಿ ಸೋತಿರುವಂಥದ್ದು. ಅದರಲ್ಲೂ ಏನು ಮೈತ್ರಿ ಆದರೂ ಕೂಡ ಈ ರೀತಿಯ ಸೋಲನ್ನು ಅನುಭವಿಸಿರುವುದು ಅದಂತೂ ನಾಚಿಕೆಗೇಡು ಪಕ್ಷಕ್ಕೆ. ಹಾಗಾಗಿ ಮೈತ್ರಿ ಸರ್ಕಾರದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಬಹಳ ಗರಂ ಆಗಿದ್ದಾರೆ. ನಮಗೆ ಶಾಸಕರು ಕೂಡ ಸಪೋರ್ಟ್ ಮಾಡಿಲ್ಲ ಬಿ ಜೆ ಪಿಯಿಂದ ಅಂತೇಳಿ. ಸೊ ಇವೆಲ್ಲವನ್ನು ನೋಡ್ತಾ ಇದ್ದರೆ ದೊಡ್ಡ ಎಫೆಕ್ಟ್ ಮುಂದಿನ ಸರ್ಕಾರಕ್ಕೆ ಬೀಳಬಹುದು. ಆ ಕಾರಣಕ್ಕಾಗಿ ಹೈಕಮಾಂಡ್ ದೊಡ್ಡ ಚರ್ಚೆಯನ್ನು ಮಾಡಿ ಮಾತುಕತೆಯನ್ನು ನಡೆಸಿ ಪ್ರತಿ 3-4 ಬಾರಿ ವಿಜಯೇಂದ್ರಗೆ ಕರೆ ಮಾಡಿ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ ಅಮಿತ್ ಶಾ ಮತ್ತು ಮೋದಿಜಿ. ಸೊ ಏನು ನಿರ್ಧಾರ ಆಗುತ್ತೆ, ನಿಜಕ್ಕೂ ಸಿಕ್ಕಿ ಬೀಳ್ತಾರಾ ಶಾಸಕರು? ವಿಧಾನ ಪರಿಷತ್ತು ಚುನಾವಣೆ ಬಹಳ ಸೀಕ್ರೆಟ್ ಆಗಿ ನಡೆದಂಥದ್ದು. ಆದರೆ ಮಾತುಕತೆ ವ್ಯವಹಾರಗಳಲ್ಲಿ ಬೇರೆ ರೀತಿಯ ಕೆಲವೊಂದಿಷ್ಟು ಚರ್ಚೆಗಳಿಂದ ಅವರು ಕಾಂಗ್ರೆಸ್ಗೆ 7 ಶಾಸಕರು ಅನ್ನೋ ಮಾಹಿತಿ ಇದೆ. ಸದ್ಯಕ್ಕೆ ಎಷ್ಟು ಜನ ತಗ್ಲಾಕೊಳ್ತಾರೋ ಗೊತ್ತಿಲ್ಲ, ಅಲ್ಲಿವರು ನೋಡ್ತಾ ಇರಬೇಕು. ಆದರೆ ಬಿ ಜೆ ಪಿಯ ಶಾಸಕರು ಪ್ರಭಾವಿಗಳಿದ್ದೀರಿ, ಎಲ್ಲರೂ ಕೂಡ ಇದ್ದೀರಿ, ಈ ರೀತಿ ಮಾಡಿದ್ರಲ್ಲ ಅಂಥೇಳಿ ವಿಜಯೇಂದ್ರ ಭಾಳ ನೋವನ್ನು ಅನುಭವಿಸ್ತಾ ಇದ್ದಾರೆ. ಇದೀಗ ವಿಜಯೇಂದ್ರಗೆ ಎದೆ ಡವ ಅಂತ ಇದೆ. ನನ್ನ ಅಧ್ಯಕ್ಷ ಸ್ಥಾನವನ್ನು ಕಸಿದುಕೊಳ್ತಾರೆ, ಅವರನ್ನು ಹುಡುಕಬೇಕು, ಈ ರೀತಿ ಆಯ್ತಲ್ಲ ಅಂತೇಳಿ ಬೇಸರವನ್ನು ಹೊರ ಹಾಕ್ತಾ ಇದ್ದಾರೆ. ವಿಜಯೇಂದ್ರಗೆ ತಕ್ಕ ಒಂದು ಸೀಕ್ರೆಟ್ ಪ್ಲಾನನ್ನು ಮಾಡಿದ್ದಾರೆ. ಅಲ್ಲಿ ಕೂಡ ಹೈಕಮಾಂಡ್ ದೊಡ್ಡ ಮಟ್ಟದ ಹೊಡೆತವನ್ನು ಕೊಟ್ಟಿದ್ದಾರೆ. ಒಂದು ಮಾಸ್ಟರ್ ಆಗಿ ಪ್ಲಾನ್ ಮಾಡುವ ರೀತಿಯಲ್ಲಿ ಹೈಟೆಕ್ ಚರ್ಚೆಗಳು ಕೂಡ ನಡೆದಿದೆ. ಅದರ ಕ್ಲಾಸನ್ನು ಕೂಡ ತೆಗೆದುಕೊಂಡಿದ್ದಾರೆ. ನಿಮ್ಮ ಯೋಗ್ಯತೆಗೆ ಈ ರೀತಿಯಾಗಿ ನಡೆಸ್ಕೊಂಡಿದ್ದೀರಿ, ಶಾಸಕರಿಗೆ ತಕ್ಕ ಒಂದು ನಡವಳಿಕೆಯನ್ನು ಕಲಿಸಬೇಕಿತ್ತು, ಅಧ್ಯಕ್ಷರಾಗಿ ನೀವು ಜವಾಬ್ದಾರಿ ಏನು ಮಾಡಿದಿರಿ, ನಿಮ್ಮ ಕೆಲಸ ಶೂನ್ಯ ಅಂತ ಹೇಳಿ ಹಿಗ್ಗಾಮುಗ್ಗ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಹೈಕಮಾಂಡ್. ವೀಕ್ಷಕರೇ, ಇವೆಲ್ಲವನ್ನು ನೋಡ್ತಾ ಇದ್ದರೆ ನಿಜಕ್ಕೂ ಕಾರ್ಯಕರ್ತರು ದ್ರೋಹ ಬಗೆದಿದ್ದಾರೆ. ಇನ್ನು ಉಚ್ಚಾಟಿತರನ್ನು ಅಧ್ಯಕ್ಷರು ಮಾತನಾಡಿಸ್ಬೇಕಿತ್ತು. ಸೊ ಉಚ್ಚಾಟನೆಗೊಂಡಂಥವರು ಭಾಳ ಬೇಸರವನ್ನು ಹೊರಹಾಕಿದ್ದಾರೆ. ನಮ್ಮ ಪಕ್ಷದಿಂದ ಹೊರಹಾಕಿದ್ದಾರೆ, ನಮ್ಮನ್ನು ಮಾತನಾಡಿಸಿಲ್ಲ, ನಾವು ಹೇಗೆ ಮತ ಹಾಕಲಿ ಅನ್ನೋದು ಒಂದು ಕಡೆ ಒಂದು ಮಾತುಕತೆ ಕೂಡ ಇತ್ತು. ಆದರೆ ಇವೆಲ್ಲವನ್ನು ಕೂಡ ಮನವೊಲಿಸಿಕೊಂಡು ಅಧ್ಯಕ್ಷ ಆದವರು ಇದನ್ನು ಸರಿಪಡಿಸ್ಕೊಳ್ಬೇಕಿತ್ತು. ಪಕ್ಷದ ಉಚ್ಚಾಟಿತರನ್ನಾದರೂ ಕೂಡ ಅವರ ಒಂದು ಕಾರ್ಯಕರ್ತರಾಗಿ ಬಿ ಜೆ ಪಿಯಲ್ಲಿದ್ದು ಶಾಸಕರಾಗಿ ಬಿ ಜೆ ಪಿಯಲ್ಲಿದ್ದು ಕೂಡ ಅವ್ರನ್ನ ಮನವೊಲಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಿತ್ತು. ಸೊ ಇವೆಲ್ಲವನ್ನು ಕೂಡ ಮಾಡಿಲ್ಲ. ಸೊ ಈಗ ಬಾಯ್ ಬಡ್ಕೊಂತ ಇದ್ದಾರೆ ಹೀನಾಯ ಸೋಲಾದಮೇಲೆ. ಸೊ ನೋಡೋಣ, ಶಾಸಕರು ತಗ್ಲಾಕೊಡ್ತಾರಾ, ಸಿಕ್ಕಿ ಬೀಳ್ತಾರಾ, ಇವೆಲ್ಲವನ್ನು ನೋಡ್ತಾ ಹೋಗೋಣ. ಸೊ ದೊಡ್ಡ ಒಂದು ಹೊಡೆತ ಆಗಿರುವಂಥದ್ದು ಈ ವಿಧಾನ ಪರಿಷತ್ತು ಚುನಾವಣೆಯಲ್ಲಿ. ಸೊ ಧರ್ಮಸ್ಥಳಕ್ಕೆ ಹೋಗಿ ಪ್ರಮಾಣ ವಚನ ಮಾಡಬೇಕು ಅನ್ನೋದೊಂದು ಕೂಡ ಇತ್ತು, ಅದು ಕೂಡ ಕ್ಯಾನ್ಸಲ್ ಆಗಿದೆ. ಸೊ ನೋಡೋಣ ಮುಂದಿನ ಹಂತದಲ್ಲಿ ಏನೆಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ ವಿಜಯೇಂದ್ರ ಮತ್ತು ಅಶೋಕ್ ಅವರು. ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ, ಇಂಥವರನ್ನ ಕ್ರಮವನ್ನು ಎಚ್ಚರಿಕೆನ ಕೊಡೋ ಮೂಲಕ ಇವ್ರನ್ನ ಬೇರೆ ರೀತಿಯಲ್ಲಿ ಕಂಪ್ಲೀಟಾಗಿ ತೆಗೆದುಹಾಕಿ ಹೊಸಬರನ್ನ ಆಯ್ಕೆ ಮಾಡ್ತಾರೋ. ಸೊ ನೋಡೋಣ ಏನು ಬೆಳವಣಿಗೆ ಆಗುತ್ತೆ, ಅಲ್ಲಿವರೆಗೂ ನೋಡ್ತಾ ಹೋಗೋಣ. ಸೊ ನೀವು ಕೂಡ ನಮ್ಮ ಚಾನಲ್ನ ರಾಜಕೀಯವಾಗಿ ಇಷ್ಟಪಡ್ತಾ ಇದ್ರೆ, ರಾಜಕೀಯದವರು ಕೆಲವೊಂದಿಷ್ಟು ವೀಡಿಯೋಗಳನ್ನ ಇಷ್ಟಪಡ್ತಾ ಇದ್ರೆ ತಪ್ಪದೆ ಲೈಕ್ ಮಾಡ್ಕೊಳ್ಳಿ. ಯಾರೆಲ್ಲ ಹೊಸಬರಾಗಿ ನೋಡ್ತಾ ಇದ್ರಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೊಸ ಅಪ್ಡೇಟ್ಗಾಗಿ ಆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.